ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಂಬೈಲಲ್ಲಿ ನೋಡಿದ್ದೀರಾ ನೀವು ಜಿಮೇಲ್ ಅಕೌಂಟ್ನ ಹೇಗೆ ಡಿಲೀಟ್ ಮಾಡೋದು ಮತ್ತು ಡಿಲೀಟ್ ಮಾಡಿರೋದನ್ನು ಹೇಗೆ ರಿಸೀವ್ ಮಾಡೋದು ಎಂಬುದನ್ನು ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮ ಜಿಮೇಲ್ ಆ್ಯಪ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ತಕ್ಷಣ ಸೈಡಲ್ಲಿ ಒಂದು ರೌಂಡ್ ಕಲರ್ದು ಒಂದು ಸೈಡಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮದು ಜಿಮೇಲ್ ಎಷ್ಟು ಕ್ರಿಯೇಟ್ ಮಾಡಿದ್ದೀರಾ ಅದೆಲ್ಲ ಬರುತ್ತೆ. ಇಲ್ಲಿ ಆ್ಯಡ್ ಅನದರ್ ಅಕೌಂಟ್ ಮತ್ತು ಮ್ಯಾನೇಜ್ ಅಕೌಂಟ್ಸ್ ಆನ್ ದಿಸ್ ಡೈವರ್ಸ್ ಅಂತ ಇದೆ. ನೀವು ಡಿಲೀಟ್ ಮಾಡಬೇಕು ಅಂದರೆ ಆ್ಯಡ್ ಅನದರ್ ಅಕೌಂಟ್, ಅದು ಬೇರೆ ಜಿಮೇಲ್ನ ನಾವು ಕ್ರಿಯೇಟ್ ಮಾಡೋದು. ನಾವು ಡಿಲೀಟ್ ಮಾಡಬೇಕು ಅಂತಿದ್ರೆ ಮ್ಯಾನೇಜ್ ಅಕೌಂಟ್ಸ್ ಆನ್ ದಿಸ್ ಡೈವರ್ಸ್ ಅನ್ನೋದಕ್ಕೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಜಿಮೇಲ್ ಅಕೌಂಟ್ಸ್ ಯಾವುದು, ನಿಮ್ಗೆ ಯಾವ್ದು ಡಿಲೀಟ್ ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮೋರ್ ಅಂತ ಇರುತ್ತಲ್ಲ ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನಿಮಗೆ ಯಾವ ಜಿಮೇಲ್ ಅಕೌಂಟ್ನ ಡಿಲೀಟ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡುತ್ತೆ. ನೀವು ನಿಧಾನಕ್ಕೆ ಈ ರೀತಿ ಯಾವ ಜಿಮೇಲ್ ಅಕೌಂಟ್ ಅದನ್ನು ತೋರಿಸ್ತಿದ್ದೀನಲ್ಲ ಅದನ್ನು ಓಕೆ ಕೊಡಿ. ಓಕೆ ಕೊಟ್ಟ ತಕ್ಷಣ ಈ ರೀತಿ ಸ್ಕ್ಯಾನ್ ಅಂದರೆ ಜಿಮೇಲ್ ಯಾವ್ದು ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದು ಡಿಲೀಟ್ ಮಾಡಬೇಕು ಅದು ಓಪನ್ ಆಗುತ್ತೆ. ಅದರಲ್ಲಿ ಮೋರ್ ಅನ್ನೋದಕ್ಕೆ ತಿರ್ಗಾ ಮತ್ತೆ ಓಕೆ ಕೊಟ್ಟರೆ ಇದರಲ್ಲಿ ಸ್ಕ್ಯಾನ್ ನಾವು ಮತ್ತು ರಿಮೂವ್ ಅಕೌಂಟ್ ಅಂತ ಇರುತ್ತೆ. ನೀವು ರಿಮೂವ್ ಅಕೌಂಟ್ಗೆ ಡಿಲೀಟ್ ಮಾಡಿದ್ರೆ ನೀವು ಯಾವ ಜಿಮೇಲ್ ಅಕೌಂಟ್ ಡಿಲೀಟ್ ಮಾಡಬೇಕು ಅಂತಿದ್ದೀರಾ ಅದು ಡಿಲೀಟ್ ಆಗುತ್ತೆ. ಇದು ಡಿಲೀಟ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಅದನ್ನು ರಿಸೀವ್ ಮಾಡೋದು ಹೇಗೆ ಅನ್ನೋದನ್ನು ಮತ್ತೆ ನೀವು ಹಿಂದೆ ಹೋಗಿ ಇದಕ್ಕೆ ಅಂದರೆ ಡೈವರ್ಸ್ ಮ್ಯಾನೇಜ್ ಅನ್ನೋದಕ್ಕೆ ನೀವು ಓಕೆ ಕೊಟ್ಟರೆ ಇದರಲ್ಲಿ ಸೆಟ್ ಅಪ್ ಇಮೇಲ್ ಅಂತ ಇರುತ್ತೆ. ಇದರಲ್ಲಿ ಆಪ್ಷನ್ಸ್ ಇರ್ತವೆ. ನೀವು ಇದರಲ್ಲಿ ಗೂಗಲ್, ಔಟ್ಲುಕ್ ಅಂದರೆ ಇಮೇಲು, ಲೈವು ಯಾವೋ ಅಂದರೆ ಎಕ್ಸ್ಚೇಂಜ್ ಆ್ಯಂಡ್ ಆಫೀಸ್ ಅಂದರೆ ಅನದರ್ ಯಾವುದಕ್ಕಾದರೂ ನೀವು ಅದನ್ನು ಮತ್ತೆ ಕ್ರಿಯೇಟ್ ಮಾಡ್ಕೋಬೋದು. ಗೂಗಲ್ ಅನ್ನೋದಕ್ಕೆ ನಾನು ಕ್ರಿಯೇಟ್ ಮಾಡ್ಕೋತೀನಿ ಅಂದರೆ ನಿಮ್ಮ ಇಷ್ಟ. ಮತ್ತು ಅನದರ್ ಅಂದರೆ ಮಾಮೂಲಿ ಸೆಟಪ್ ಇಮೇಲ್ ಅದಕ್ಕೆ ಆಗುತ್ತೆ. ಮತ್ತು ನೀವು ಈ ರೀತಿ ಚೆಕಿಂಗ್ ಇನ್ ಅಂದರೆ ಒಂದು 2 ನಿಮಿಷ ಈ ರೀತಿ ಬರುತ್ತೆ. ಇದರಲ್ಲಿ ಇಮೇಲ್ ಅಕೌಂಟ್ ಅಂದರೆ ನಿಮ್ಮ ಜಿಮೇಲ್ದು ಗೊತ್ತಿದ್ದರೆ ಆ್ಯಡ್ ಮಾಡಿ, ಇಲ್ಲಾಂದ್ರೆ ಗೊತ್ತಿಲ್ಲ ಅಂದರೆ ಫರ್ಗೆಟ್ ಇಮೇಲ್ ಅನ್ನೋದಕ್ಕೆ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತಲ್ಲ ಅದಕ್ಕೆ ಓಕೆ ಕೊಡಿ. ಫರ್ಗೆಟ್ ಅಂತ ಓಕೆ ಕೊಡಿ. ಇದರಲ್ಲಿ ನಂಬರ್ ಕೇಳುತ್ತೆ, ನಿಮ್ಮದು ಯಾವ ನಂಬರ್ನ ಅದಕ್ಕೆ ಜಿಮೇಲ್ಗೆ ಆ್ಯಡ್ ಮಾಡಿದ್ದೀರಾ ಅದು ನಂಬರ್ ಕೇಳುತ್ತೆ. ಆ ನಂಬರ್ ಆ್ಯಡ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಅಂತ ಕೊಡುತ್ತೆ ಆಪ್ಷನ್ಸ್. ಅದಕ್ಕೆ ಓಕೆ ಕೊಟ್ಟರೆ ಇದರಲ್ಲಿ ನಿಮ್ಮ ಜಿಮೇಲ್ ಅಂದರೆ ನಿಮ್ಮ ನಂಬರ್ ಮತ್ತು ನಿಮ್ಮ ನೇಮ್ ಯಾವ ನೇಮ್ ಕೊಟ್ಟಿದ್ದೀರಾ ಆ ನೇಮ್ಗಳನ್ನ ಕೇಳುತ್ತೆ. ನೀವು ಆ ನೇಮ್ಗಳನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಜಿಮೇಲ್ ಅಕೌಂಟ್ ಮರ್ತೋಗಿದ್ರು ನೆನಪಿರುತ್ತಲ್ಲ ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಮತ್ತು ಇನ್ನು ನಿಮ್ಮದು ಯಾವ್ದಾರು ಜಿಮೇಲು ಮರ್ತೋಗಿದ್ದರೆ ಅದು ಯಾವುದು ಅನ್ನೋದನ್ನು ನೀವು ಇದರಲ್ಲಿ ತೋರಿಸುತ್ತೆ. ನಿಮ್ಗೆ ಎಷ್ಟು ಜಿಮೇಲ್ ಅಕೌಂಟ್ ಇಟ್ಕೊಂಡಿದ್ದೀರಾ ಅಷ್ಟನ್ನು ತೋರಿಸುತ್ತೆ. ಅದು ಯಾವ್ದು ಮತ್ತೆ ರಿಸೀವ್ ಮಾಡ್ಕೋಬೇಕು ಅನ್ನೋದಕ್ಕೆ ಓಕೆ ಕೊಟ್ಟು ಇದರಲ್ಲಿ ಮತ್ತೆ ನೆಕ್ಸ್ಟ್ ಅಂತ ಆಪ್ಷನ್ಸ್ಗೆ ಓಕೆ ಕೊಟ್ಟರೆ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ, ವೆಲ್ಕಮ್ ಕಂಟಿನ್ಯೂ ಅಂತ. ಮತ್ತು ಇದಕ್ಕೆ ಅದು ಓಕೆ ಕೊಡ್ತಾ ಹೋದರೆ ಇದು ಮತ್ತೆ ರಿಸೀವ್ ಆಗುತ್ತೆ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ.